ಇವತ್ತಿನ ಎಲ್ಲ ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ಕ್ರಿಸ್ಮಸ್ ಹಬ್ಬ ಪ್ರಿಯರೇ, ನಾಳೆ 24ನೇ ತಾರೀಕು ಡಿಸೆಂಬರ್ ನಮ್ಮ ಸಂತ ಮೇರಿ ದೇವಾಲಯದಲ್ಲಿ ಸರಿಯಾಗಿ 10:30ಕ್ಕೆ ರಾತ್ರಿ ನಾವು ಕ್ರಿಸ್ಮಸ್ ರಾಗಗಳನ್ನು ಹಾಡುವುದರ ಮುಖಾಂತರ ಈ ಒಂದು ಸಮಾರಂಭವನ್ನು ನಾವು ಪ್ರಾರಂಭಿಸುತ್ತೇವೆ. ಪ್ರಿಯರೇ, ಈ ವರ್ಷದ ವಿಶೇಷತೆ ಏನಂತ ಹೇಳಿದ್ರೆ, ನೀವೆಲ್ಲರೂ ಈಗ ನೋಡುತ್ತಿರುವ ಹಾಗೆ ನಮ್ಮ ಪ್ರಧಾನಾಲಯವನ್ನು ಎಲ್ಲ ರೀತಿಯಲ್ಲಿ ನಾವು ಅಲಂಕರಿಸಿದ್ದೇವೆ. ತುಂಬ ಸುಂದರವಾಗಿ ಅಲಂಕರಿಸಿದ್ದೇವೆ. ಸಾವಿರಾರು ಮಂದಿ ಈ ಒಂದು ದೇವಾಲಯಕ್ಕೆ ಬರುತ್ತಾರೆ. ಅದರ ಜೊತೆಗೆ ಈ ವರ್ಷ ನಾವು ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಸರಿಸುಮಾರು 200 ಫೀಟ್ ಒಂದು ಎತ್ತರದ ಒಂದು ನಕ್ಷತ್ರವನ್ನು ನಾವು ಸೃಷ್ಟಿ ಮಾಡಿದ್ದೇವೆ, ನಿರ್ಮಿಸಿದ್ದೇವೆ. ಇದನ್ನು ನೋಡಲು ಸಹ ಅನೇಕ ಮಂದಿ ಈ ದೇವಾಲಯಕ್ಕೆ ಬರುತ್ತಾರೆ. ಪ್ರಿಯರೇ, ಈ ಎಲ್ಲವನ್ನು ನಾವು ಮಾಡುತ್ತಿರುವುದು ಯೇಸು ಕ್ರಿಸ್ತರ ಜನನೋತ್ಸವವನ್ನು ಆಚರಿಸಲು. ಪ್ರಭು ಕ್ರಿಸ್ತರು ದೇವರ ಪುತ್ರರು ಜನ್ಮ ತಾಳಿದ ದಿನವನ್ನು ನಾವು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ. ದೇವರೇ ಮನುಷ್ಯರಾಗಿ ಬಂದರು. ಇದರಿಂದ ನಾವೇನು ತಿಳಿದುಕೊಳ್ಳುತ್ತೇವೆ ಅಂತ ಹೇಳಿದ್ರೆ, ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು, ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಈ ಧರೆಗೆ ಕಳಿಸಿದರು. ಅದನ್ನೇ ನಾವು ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ. ಕ್ರಿಸ್ಮಸ್ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದು ನಾವು ಒಂದು ತಿಂಗಳಿಂದ ಆಚರಿಸಿಕೊಂಡು ಬರುತ್ತೇವೆ. ಮನೆ ಮನೆಗೆ ನಾವು ಭೇಟಿ ಮಾಡುತ್ತೇವೆ, ಕ್ರಿಸ್ಮಸ್ ರಾಗಗಳನ್ನು ಹಾಡುತ್ತೇವೆ, ಕ್ರಿಸ್ಮಸ್ ಶುಭಾಶಯವನ್ನು ನಾವು ಇತರರಿಗೆ ಸಾರುತ್ತೇವೆ, ಹಂಚಿಕೊಳ್ಳುತ್ತೇವೆ. ಅದರ ಜೊತೆಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಪ್ರಾರ್ಥಿಸುವಾಗ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತೇವೆ, ಪ್ರಪಂಚದಲ್ಲಿ ಶಾಂತಿಗಾಗಿ ಪ್ರಾರ್ಥಿಸುತ್ತೇವೆ, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲೆಂದು ಪ್ರಾರ್ಥಿಸುತ್ತೇವೆ. ಅದರಲ್ಲೂ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಮತ್ತು ನಮ್ಮ ಜಿಲ್ಲೆ ಕಲಬುರಗಿಯಲ್ಲಿ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಏಕೆಂತ ಹೇಳಿದ್ರೆ, ಪ್ರಭು ಕ್ರಿಸ್ತರು ಬಂದದ್ದೇ ಶಾಂತಿಯನ್ನು ಇತರರಿಗೆ ನೀಡಲು, ಪ್ರೀತಿಯನ್ನು ಇತರರಿಗೆ ನೀಡಲು. ಅದೇ ಶಾಂತಿಯನ್ನು ನಾವು ಪಡೆದು, ಅದೇ ಪ್ರೀತಿಯನ್ನು ನಾವು ಅನುಭವಿಸಿ, ಇತರರೊಂದಿಗೆ ಅದನ್ನು ನಾವು ಸಾರುತ್ತಾ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಾಗ ನಾನು ಇಡೀ ಕಲಬುರಗಿ ಜಿಲ್ಲೆಯ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮನೆಗೆ ಜನರಿಗೆ ಈ ಕ್ರಿಸ್ಮಸ್ ಶುಭಾಶಯವನ್ನು ಕೋರುತ್ತೇನೆ. ಮತ್ತು ಬರಲಿರುವಂತಹ ಹೊಸ ವರ್ಷ 2025 ನಮ್ಮೆಲ್ಲರಿಗೂ ಆಶೀರ್ವಾದದ ವರ್ಷವಾಗಲೆಂದು ನಾನು ಶುಭ ಕೋರುತ್ತೇನೆ, ಪ್ರಾರ್ಥಿಸುವನಾಗಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಯೇಸು ಕ್ರಿಸ್ತ. ಈ ಜನರಿಗೆ ನಾನು ತಿಳಿಸುವುದೇನೆಂತ ಹೇಳಿದ್ರೆ, ಈಗಾಗಲೇ ಎಲ್ಲವೂ ಸಿದ್ಧವಾಗಿದೆ ಕ್ರಿಸ್ಮಸ್ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲು. ನೀವು ಈಗಾಗಲೇ ನೋಡುತ್ತಿರುವ ಹಾಗೆ ಸುಂದರವಾಗಿ ನಮ್ಮ ಪ್ರಧಾನ ಆಲಯವನ್ನು, ಈ ದೇವರ ಆಲಯವನ್ನು ಅಲಂಕರಿಸಿದ್ದೇವೆ. ಪ್ರಿಯರೇ, ನಾಳೆ ಸಂಜೆ ನಾವು ವಿಶೇಷ ರೀತಿಯಾಗಿ ಪ್ರಾರ್ಥಿಸಲಿದ್ದೇವೆ. ಅದರಲ್ಲೂ ರಾತ್ರಿ 10:30ಕ್ಕೆ ನಾವು ಸುಂದರವಾದಂತಹ, ಅತಿ ದೊಡ್ಡದಾದಂತಹ, ಅಂದರೆ 200 ಫೀಟ್ ಅಡಿ ಎತ್ತರದ ಒಂದು ದೊಡ್ಡದಾದಂತಹ ನಕ್ಷತ್ರವನ್ನು ನಾವು ಈಗಾಗಲೇ ಸಿದ್ಧ ಮಾಡಿದ್ದೇವೆ. ಅದರ ಉದ್ಘಾಟನೆಯನ್ನು ನಾವು ಮಾಡಲಿದ್ದೇವೆ. ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರದ ಬಿಷಪ್ ಗುರುಗಳಾದಂತಹ ಬಿಷಪ್ ಅವರು ಬಂದು ಇದನ್ನು ಉದ್ಘಾಟಿಸಲಿದ್ದಾರೆ. ಪ್ರಿಯರೇ, ತದನಂತರ ನಾವೆಲ್ಲರೂ ದೇವಾಲಯಕ್ಕೆ ಮೆರವಣಿಗೆಯಿಂದ ಬರುತ್ತೇವೆ. ಸರಿಯಾಗಿ 11 ಗಂಟೆಗೆ ನಮ್ಮ ದೇವಾಲಯದಲ್ಲಿ ಪ್ರಾರ್ಥನೆಗಳನ್ನು, ಪೂಜೆಯನ್ನು ನಾವು ಅರ್ಪಿಸಲಿದ್ದೇವೆ. ಅದರಲ್ಲಿ ಇಡೀ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸಲಿ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿ. ಪ್ರಿಯರೇ, ಯೇಸು ಕ್ರಿಸ್ತರು ದೇವರು ನಮ್ಮ ಜೊತೆಯಲ್ಲಿ ಇರುವವರು. ಅವರನ್ನು ನಾವು ಇಮ್ಯಾನುವೇಲ್ ಎಂದು ಕರೆಯುತ್ತೇವೆ. ಇಮ್ಯಾನುವೇಲ್ ಅಂತ ಹೇಳಿದ್ರೆ ದೇವರು ನಮ್ಮ ಜೊತೆಯಲ್ಲಿ ಇರುವವರು. ಬನ್ನಿ, ಆ ಇಮ್ಯಾನುವೇಲ್ ದೇವರು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲಿ. ಆ ದೇವರು
ಜನಿಸಿ ಬಂದಂತಹ ದಿನವನ್ನು ನಾವು ಕ್ರಿಸ್ಮಸ್ ಎಂದು ಆಚರಿಸುತ್ತೇವೆ. ಪ್ರಭು ಕ್ರಿಸ್ತರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ನಮ್ಮ ಕುಟುಂಬಗಳೆಲ್ಲರೂ ಆಶೀರ್ವಾದ ಹೊಂದಲಿ. ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯದಿಂದ ನಾವೆಲ್ಲರೂ ಜೀವಿಸುವಂತೆ ಪ್ರಭು ಕ್ರಿಸ್ತರು ಹೇರಳವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುವನಾಗಿದ್ದೇನೆ. ಮತ್ತು 25ನೇ ತಾರೀಕು ನೀವೆಲ್ಲರೂ ಈ ಒಂದು ದೇವಾಲಯಕ್ಕೆ ಬನ್ನಿ, ಪ್ರಭು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯಿರಿ ಎಂದು ಈ ಮೂಲಕ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಜೈ ಕ್ರಿಸ್ತ್.